ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಏಟಿಗೆ ಎದುರೇಟು, ಮಾತಿಗೆ ಮಾತು. ಒಂದು ಜೀವವನ್ನ ಬ್ಯಾನರ್ಗಾಗಿ ಬಲಿ ಪಡೆದ ಮೇಲೂ ರಾಜಕೀಯದ ಜಿದ್ದಾಜಿದ್ದಿ ಬಳ್ಳಾರಿಯಲ್ಲಿ ನಿಂತಿಲ್ಲ. ಇದರ ನಡುವೆಯೇ ಜನಾರ್ದನ್ ರೆಡ್ಡಿ ಮನೆಗೆ ಕರುಣಾಕರ ರೆಡ್ಡಿ ಕೂಡ ಬಂದಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಬ್ರದರ್ಸ್ ಒಗ್ಗೂಡಿಸಿದ ಬುಲೆಟ್. ಬಳ್ಳಾರಿಯಲ್ಲಿ ನಡೆದಿರುವಂತಹ ಬುಲೆಟ್ ದಾಳಿ ಈಗ ರೆಡ್ಡಿ ಸಹೋದರರನ್ನ ಒಗ್ಗೂಡಿಸಿದೆ. ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ವಿಶ್ವಾಸ ಇರಲಿಲ್ಲ. ಬಹಿರಂಗವಾಗಿ ಅಸಮಾಧಾನಗಳನ್ನು ಹೊರಹಾಕಿದ್ರು, ವಾಗ್ದಾಳಿಯನ್ನು ನಡೆಸಿದ್ರು. ಇಷ್ಟ ಮಟ್ಟಿಗೆ ಹೋಯಿತು ಅದು ಅಂತ ಹೇಳಿದ್ರೆ ಶ್ರೀರಾಮುಲು ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಗುಡುಗಿದ್ರು. ರೆಡ್ಡಿ ಮಾತುಗಳಿಗೆ ರಾಮುಲು ಅವರು ತಿರುಗೇಟು ಕೊಟ್ಟಿದ್ರು. ಇತ್ತೀಚೆಗೆ ರೆಡ್ಡಿ ಪುತ್ರನ ಸಿನಿಮಾದ ವೇಳೆ ಇಬ್ರು ಸ್ವಲ್ಪ ಮಟ್ಟಿಗೆ ಹತ್ರ ಆಗಿದ್ರು. ಅದಾನಂತರ ಓಪನ್ ಆಗಿ ಯಾವುದೇ ರೀತಿಯಾದಂತಹ ಟೀಕೆಗಳು ಬರದೇ ಇದ್ರು ಕೂಡ ಪೂರ್ತಿಯಾಗಿ ಒಗ್ಗೂಡಿದ್ದಾರೆ ಅನ್ನುವಂತಹ ವಾತಾವರಣ ಕೂಡ ಇರಲಿಲ್ಲ. ಹಾಗಿದ್ರು ಮತ್ತೆ ಹಳೆಯ ಜೋಡಿ ರೀತಿಯಲ್ಲಿ ರೆಡ್ಡಿ ರಾಮುಲು ಬಳ್ಳಾರಿಯಲ್ಲಿ ನಿಂತು ಮಾತನಾಡ್ತಾ ಇದ್ದಾರೆ. ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ಒಡ ಹುಟ್ಟಿದವರು ಕೂಡ ಅವರಿಂದ ದೂರ ಆಗಿದ್ರು. ಆದರೆ ರೆಡ್ಡಿ ಮನೆ ಮುಂದೆ ನಡೆದಿರುವಂತಹ ಗಲಾಟೆ, ರೆಡ್ಡಿ ಮನೆ ಮೇಲೆ ಬಿದ್ದಿರುವಂತಹ ಬುಲೆಟ್ಗಳು ರಕ್ತ ಹಂಚಿಕೊಂಡು ಹುಟ್ಟಿದವರನ್ನ ಹತ್ತಿರ ತಂದು ನಿಲ್ಲಿಸಿದೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿಯ ಬೆಂಬಲಿಗರು ಹಾಗೂ ಗಾಲಿ ಜನಾರ್ದನ್ ರೆಡ್ಡಿಯವರ ನಡುವಿನ ಗಲಾಟೆಯಿಂದ ಬಿಜೆಪಿ ಪಾಳೆಯ ಖುಷಿಯಾಗಿದೆ. ಇದೆಲ್ಲ ಒಂದು ಕಡೆ ಆದರೆ ಈ ಗಲಾಟೆ ಕೇಸ್ನಲ್ಲಿ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರಿವೆ. ಗುಂಡೇಟು ಬಿದ್ದು ಸಾವಿಗೀಡಾಗಿರುವ ರಾಜಶೇಖರ್ ದೇಹವನ್ನ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಅಂತ ರೆಡ್ಡಿ ರಾಮುಲು ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ದೊಣ್ಣೆ ಹಿಡಿದು ದೊಂಬಿ ಎಬ್ಬಿಸಿದ್ದು, ಪೆಟ್ರೋಲ್ ಬಾಂಬ್ ಎಸೆದಿದ್ದು, ಕಾರದ ಪುಡಿ ಎರಚಿದ್ದು, ಹೀಗೆ ಹಲವು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಇದರ ನಡುವೆ 26 ಮಂದಿ ಗಲಾಟೆ ವೀರರನ್ನ ಈಗ ಜೈಲಿಗಟ್ಟಲಾಗಿದೆ. ಇಡೀ ಪ್ರಕರಣದ ಸುತ್ತಲೂ ನಡೀತಾ ಇರುವಂತಹ ಆರೋಪ ಪ್ರತ್ಯಾರೋಪ, ಗಲಾಟೆ ಹೊಸ ವರ್ಷದ ಮೊದಲ ದಿನ ನಡೆದರೂ ಕೂಡ ಕಳೆದ 5 ದಿವಸಗಳಿಂದ ಇದೇ ವಿಚಾರದ ಸುತ್ತಲೂ ಬಹಳಷ್ಟು ಚರ್ಚೆಗಳಾಗ್ತಿದ್ದಾವೆ, ಬಹಳಷ್ಟು ಆರೋಪಗಳು ಬರ್ತಿದ್ದಾವೆ, ಬಹಳಷ್ಟು ಸಾಕ್ಷ್ಯಗಳು ಹೊರ ಬರ್ತಾ ಇದ್ದಾವೆ. ಅದೆಲ್ಲವನ್ನು ಕೂಡ ಒಂದು ವಿವರವಾದಂತಹ ವರದಿ ಮೂಲಕ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಬ್ರದರ್ಸ್ ಒಗ್ಗೂಡಿಸಿದ ಬುಲೆಟ್. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಗಲಾಟೆ ನಂತರ ನಿಷೇಧಾಜ್ಞೆ. ಹುಮನಾಬಾದ್ ಶಾಸಕ ಹಾಗೂ ಬೀದರ್ನ ಇಬ್ಬರು MLCಗಳ ನಡುವೆ ಗಲಾಟೆಯಾದ ನಂತರ ಈಗ ಹುಮನಾಬಾದ್ನಲ್ಲಿ ನಿಷೇಧಾಜ್ಞೆ ಹೇರಲಾಗಿದೆ. ಗಲಾಟೆ ಎಬ್ಬಿಸಿದ್ದ MLCಗಳ ಮನೆಗಳಿಗೆ ಪೊಲೀಸ್ ಬಂದೋಬಸ್ತ್ ಮಾಡಿಸಿದ್ದಾರೆ. KDP ಸಭೆಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಅಥವಾ ಸರ್ಕಾರದ ಯೋಜನೆಗಳ ಬಗ್ಗೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚಿಸಿ ಪರಿಹಾರ ಹುಡುಕೋದಕ್ಕಿಂತ ಹೆಚ್ಚಾಗಿ MLA MLCಗಳ ವೈಯಕ್ತಿಕ ಪ್ರತಿಷ್ಠೆಯೇ ಕದನಕ್ಕೆ ಮೂಲವಾಗಿದೆ. ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ರು ಅಕ್ರಮ ಲೇಔಟ್ ಬಗ್ಗೆ ಪ್ರಸ್ತಾಪಿಸಿದ್ರೆ, ಅಕ್ರಮ ತೆರವು ಮಾಡಿಸುವ ಬದಲು ಲೇಔಟ್ನಲ್ಲಿ ಪಾಲುದಾರ ಎನ್ನಲಾಗಿರುವ MLC ಕುಳಿತಲ್ಲಿಂದ ಎದ್ದು ಬಂದು ಹೊಡೆಯೋದಕ್ಕೆ ಮುಂದಾಗಿದ್ದಾರೆ. ಅಷ್ಟರ ಮಟ್ಟಿಗೆ ನಮ್ಮ ಜನಪ್ರತಿನಿಧಿಗಳು ಅನ್ನಿಸ್ಕೊಂಡಂಥವರು ವೈಯಕ್ತಿಕ ಹಿತಾಸಕ್ತಿಯಲ್ಲಿ ಜೋತು ಬಿದ್ದಿರುವಂಥದ್ದು ಜಗಜ್ಜಾಹೀರಾಗಿದೆ. ಅದರ ಬಗ್ಗೆ ಕೂಡ ವಿವರಿಸ್ತೀವಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬ್ರದರ್ಸ್ ಅನ್ನ ಬುಲೆಟ್ ಒಗ್ಗೂಡಿಸಿದೆ. ಇಲ್ಲಿ ಹಾರಿ ಬಂದಿರತಕ್ಕಂತಹ ಬುಲೆಟ್ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನ ಸಾವಿನ ಮನೆಗೆ ಅಟ್ಟಿದ್ರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ನಾಯಕರುಗಳನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡಿದೆ. ಇಡೀ ಪ್ರಕರಣ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಹೋದಾಗ ವೈಯಕ್ತಿಕ ಪ್ರತಿಷ್ಠೆನೇ ಈ ಪ್ರಕರಣದ ಮೂಲ, ಈ ಗಲಾಟೆಯ ಮೂಲ. ರೆಡ್ಡಿ ಮನೆ ಮುಂದೆ ಬ್ಯಾನರ್ಗಳನ್ನು ಕಟ್ಟಬೇಕು, ನಮ್ಮ ಮನೆ ಮುಂದೆ ಬ್ಯಾನರ್ ಕಟ್ಟಬಾರದು. ಈ ವಿಚಾರಗಳಿಗೆ ಶುರುವಾಗಿರುತ್ತದೆ ಒಬ್ಬನ ಜೀವ ತೆಗೆಯುವ ಮಟ್ಟಿಗೆ ಹೋಯಿತು. ಅದಾದ ನಂತರ ಈಗ ಹೊಸ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಅದರಲ್ಲಿ ಸಿಗ್ತಾ ಇರುವಂತಹ ಸಾಕ್ಷ್ಯಗಳು ಗಲಾಟೆ ಕೇವಲ ಒಂದು ಕಡೆಯಿಂದ ನಡೆದಿಲ್ಲ, ಎರಡೂ ಕಡೆಯಿಂದ ನಡೆದಿದೆ ಅನ್ನೋದಕ್ಕೆ ಸಾಕ್ಷ್ಯವನ್ನು ಒದಗಿಸ್ತಾ ಇದ್ದಾರೆ. ಹಾಗಿದ್ರು ಇಂತಹ ಗಲಾಟೆಯ ಸಂದರ್ಭದಲ್ಲಿ ಗುಂಡು ಹಾರಿಸುವಂಥದ್ರ ಅವಶ್ಯಕತೆ ಏನಿತ್ತು ಅನ್ನುವಂತಹ ಮೂಲ ಪ್ರಶ್ನೆ ಇದ್ದೇ ಇದೆ. ಅದನ್ನು ವರದಿ ನಿಮ್ಗೆ ತೋರಿಸ್ತೀನಿ. ಸುಮಾರು 5-6 ಮಂದಿ ಗನ್ಮೆನ್ಗಳು ಕೂಡ ಒಬ್ಬೊಬ್ಬರು 7-8 ಬಾರಿ ಅವರು ಫೈರಿಂಗ್ ಮಾಡಿದ್ರು. ಇಲ್ಲಿನಿಂದ ನಮ್ಮ ಮನೆ ತನಕ ಕೂಡ ಒಂದು 500 ಮೀಟರ್ ಗುಂಡು ಆರಿಸ್ಕೊಂತ ಬಂದ್ರು, ಮೇಲೆ ಆರಿಸಿದ್ರಿ. 2ನೇ ಬಾರಿ ಪೋಸ್ಟ್ ಮಾರ್ಟಮ್ಗೆ ಒತ್ತಾಯ ಮಾಡಿ
ಅದರಲ್ಲಿ ನಮ್ಮನ್ನು ಏನಾದರೂ ಸಿಗಾಕ್ಸ್ಲಿಕ್ಕೆ ಅವಕಾಶ ಇದೆ ಅಂತಂದರೆ ಈಗಲೂ ಕೂಡ ಸುಬ್ರಹ್ಮಣ್ಯ ರೆಡ್ಡಿ ಕ್ರಿಮಿನಲ್ ಥಿಂಕಿಂಗೇ ಮಾಡ್ತಾರೆ. ಆ ದೇಹದಲ್ಲಿ ಹಂಗೆ ಗುಂಡಿದ್ದು ಪೋಸ್ಟ್ ಮಾರ್ಟಮ್ ಮಾಡೋಕೆ ಪ್ರಯತ್ನ ಮಾಡಿ ಆ ಗುಂಡನ್ನು ತೆಗಿಲಾರ್ದಂತೆ ಹಂಗೆ ಅಂತ್ಯ ಸಂಸ್ಕಾರ ಮಾಡಬೇಕನ್ನೋ ಪ್ರಯತ್ನ ಮಾಡ್ತಾರೆ. ಗಣಿನಾಡು ಬಳ್ಳಾರಿಯಲ್ಲಿನ ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಾಟೆ ವಿಚಾರ ದಿನೇ ದಿನವೂ ಹೊಸ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಮತ್ತು ರೆಡ್ಡಿ ಬ್ರದರ್ಸ್ ಬೆಂಬಲಿಗರ ನಡುವಿನ ಗಲಾಟೆಗಳ ಮತ್ತೊಂದಷ್ಟು ವಿಡಿಯೋಗಳು ವೈರಲ್ ಆಗ್ತಿವೆ. ಭರತ್ ರೆಡ್ಡಿ ಬೆಂಬಲಿಗರಷ್ಟೇ ಅಲ್ಲ, ಗಾಲಿ ಜನಾರ್ದನ್ ರೆಡ್ಡಿ ಆಪ್ತರಿಂದಲೂ ದಾಂಧಲೆ ನಡೆದಿದೆ. ದೊಣ್ಣೆಗಳನ್ನ ಹಿಡಿದು ಬಂದಿದ್ದರೂ ರೆಡ್ಡಿ ರಾಮುಲು ಬೆಂಬಲಿಗರು. ಹಾಗೆ ಬಂದವರು ಭರತ್ ರೆಡ್ಡಿ ಗುಂಪಿನ ಮೇಲೆ ಖಾರದ ಪುಡಿ ಎರಚಿ ಗಲಾಟೆ ಮಾಡಿದ್ದಾರೆ. ರೆಡ್ಡಿ ಆಪ್ತರಿಂದಲೂ ಪೆಟ್ರೋಲ್ ಬಾಂಬ್ ಎಸೆದಿರುವ ದೃಶ್ಯ ಸಿಕ್ಕಿದೆ. ಗಾಲಿ ಜನಾರ್ದನ್ ರೆಡ್ಡಿ ಆಪ್ತ ಬುಡಾ ಅಧ್ಯಕ್ಷ ಪಾಪಣ್ಣನಿಂದಲೂ ದಾಳಿಯಾಗಿರುವುದು ದೃಶ್ಯದಲ್ಲಿ ಸೆರೆಯಾಗಿದೆ. ತಾವೆಲ್ಲ ಇಲ್ಲೇ ಇದ್ದಾಗ ನಿಮ್ಮ ಕಣ್ಣು ಮುಂದೆನೇ ಎಲ್ಲ ಆಗಿದೆಯಲ್ಲ. ಪೊಲೀಸರು ನಿನ್ನೆಲ್ಲ ಬಂದು ಸ್ಪೆಷಲ್ ಸ್ಕ್ವಾಡ್ ಎಲ್ಲ ಬಂದೋಗಿದೆ, ಮತ್ತು ಪಂಚನಾಮ ಮಾಡ್ಕೊಂಡು ಹೋಗಿದ್ದಾರೆ. ಬಾಂಬ್ ಸ್ಕ್ವಾಡ್ಗಳು ಬಂದಿದೆ. ಅವರು ಏನು ಹಾಕಿದ್ದಾರೆ ಇವತ್ತು, ಕಲ್ಲು ಬಾಟಿಲ್ಸ್ ಪೆಟ್ರೋಲ್ ತುಂಬಿ ಮೇಲೆ ಮನೆ ಮೇಲೆ ನೀವು ಹೋಗಿ ಬಾಟಿಲ್ಸ್ ನೋಡ್ರಿ, ನೀವು ಪೆಟ್ರೋಲ್ ಎಲ್ಲ ಹೇಗೆ ಹಾಕಿದ್ದಾರೆ, ಕಲ್ಲುಗಳು ಹೇಗೆ ತೂರಾಟ ಮಾಡಿದ್ದಾರೆ, ಬುಲೆಟ್ಸ್ ಹೆಂಗೆ ಫೈರ್ ಮಾಡಿದ್ದಾರೆ. ಗಲಭೆ ಸಂಬಂಧ ತನಿಖೆಯೂ ಮತ್ತೊಂದು ಕಡೆ ಸಾಗಿದೆ. ಗಾಲಿ ಜನಾರ್ದನ್ ರೆಡ್ಡಿ ಮನೆ ಬಳಿ ಬಂದ ಬಾಂಬ್ ನಿಷ್ಕ್ರಿಯ ದಳ ಎಫ್ಎಸ್ಎಲ್ ತಂಡಗಳು ಪರಿಶೀಲನೆ ನಡೆಸಿವೆ. ಜನಾರ್ದನ್ ರೆಡ್ಡಿ ಮನೆ ಬಳಿ ಸಾಕಷ್ಟು ದೊಣ್ಣೆಗಳೂ ಪತ್ತೆಯಾಗಿವೆ. ಅಷ್ಟೇ ಅಲ್ಲ, ರೆಡ್ಡಿ ಮನೆ ಬಳಿಯ ರಸ್ತೆಯಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಸಿಕ್ಕಿರುವ 9mm ಬುಲೆಟ್ ಯಾರ ಗನ್ನದ್ದು ಎಂಬುದರ ಪರಿಶೀಲನೆ ನಡೆಯುತ್ತಿದೆ. ಇವಾಗ ಬಾಂಬ್ ಸ್ಕ್ವಾಡ್ ಅವರೆಲ್ಲರೂ ಕೂಡ ನಮ್ಮ ಮನೆ ಸುತ್ತಲೂ ಕೂಡ ಅವರು ಹುಡುಕಾಟ ಮಾಡಿದಾಗ ಒಂದು ಬುಲೆಟ್ ಸಿಕ್ಕಿದೆ ಅಂತೇಳಿ ಇವಾಗ ನನಗೆ ಗೊತ್ತಾಗಿರುವಂಥದ್ದು. ಅವ್ರು ಇನ್ನೂ ಹುಡುಕಾಡಿದರೆ, ಯಾಕೆಂದರೆ ಸುಮಾರು 5-6 ಮಂದಿ ಗನ್ಮೆನ್ಗಳು ಕೂಡ ಒಬ್ಬೊಬ್ಬರು 7-8 ಬಾರಿ ಅವರು ಫೈರಿಂಗ್ ಮಾಡಿರುವಂಥದ್ದು. ಅಂದರೆ ಸುಮಾರು 30-40 ಬಾರಿ. ಸೊ ಅಷ್ಟು ಬುಲೆಟ್ಸ್ ಸಿಗಬೇಕಿಲ್ಲಿ. ಜನಾರ್ದನ್ ರೆಡ್ಡಿಯವರು ಸುತ್ತಮುತ್ತಲ ಮನೆಯಲ್ಲಿ ಏನು ಗುಂಡು ಹಾರಿದ್ದು ಅದೆಲ್ಲ ಕೂಡ ಇವತ್ತು ಆ ಬಾಂಬ್ ಸ್ಕ್ವಾಡ್ ಅವರುಗಳೇ ಎಲ್ಲ ಕಲೆಕ್ಟ್ ಮಾಡ್ಕೊಂತಾರೆ. ಮತ್ತೆ ಒಂದು ಗುಂಡು ಸಿಕ್ಕಿದೆ. ಅವ್ರು ನೋಡ್ರಿ, ಇಲ್ಲಿನಿಂದ ನಮ್ಮ ಮನೆ ತನಕ ಕೂಡ ಒಂದು 500 ಮೀಟರ್ ಗುಂಡು ಆರಿಸ್ಕೊಂತ ಬಂದ್ರು, ಮೇಲೆ ಆರಿಸಿದ್ರಿ. ಆ ಗುಂಡು ಲೆಕ್ಕ ಇದೇನೆಲ್ಲ ಗೊತ್ತಿಲ್ಲ, ಪುನಃ ಅವ್ರು ಕೇಳಬೇಕಾಗುತ್ತೆ. ಯಾಕಂದ್ರೆ ಲೈಸೆನ್ಸ್ ತಗೊಂಡಂತ ಟೈಮಲ್ಲಿ ಈ ಬಳ್ಳಾರಿ ಜಿಲ್ಲೆಗೆ ನಾರಾ ಭರತ್ ರೆಡ್ಡಿ ಅವರಿಗೆ ಅಂಗರಕ್ಷಕರಾಗಿ ಬರುವಂತ ಟೈಮಲ್ಲಿ ಅವರು ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸರು ಕೊಡಬೇಕಾಗಿದೆ. ನಿಮಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಒಂದು 1/2 ಕಿಲೋಮೀಟರ್ದಲ್ಲಿ ಹತ್ತತ್ರ ಒಂದು 50 ಬುಲೆಟ್ ಫೈರ್ ಮಾಡಿದಾರ್ರಿ. ಆ ಮನುಷ್ಯ ಒಂದು 50 ಬುಲೆಟ್ ಅಂದ್ರೆ ಪಟಾಸಿ ಹೊಡೆದಂಗೆ ಹೊಡಿತಿರ್ತಾನ್ರಿ. ಅಂದ್ರೆ ಯಾವ ರೀತಿಯಲ್ಲಿ ನಾವು ತಾಜ್ ಹೋಟೆಲ್ ಮೇಲೆ ದಾಳಿ ನೋಡಿತ ನೋಡ್ರಿ, ಹಂಗ ಆರಿಸ್ತಾ ಇದ್ರು, ಹಂಗ ಆರಿಸ್ಕೊಂತ ಬಂದ್ರಿ ಅವರು. ಇನ್ನು ಸಾಕಷ್ಟು ಗುಂಡುಗಳು ಎಲ್ಲೆಲ್ಲಿ ಬಿದ್ದಾವ್ ನೋಡ್ಬೇಕಾಗುತ್ತೆ ರೀ. ವಾಲ್ಮೀಕಿ ಪುತ್ಥಳಿ ಬ್ಯಾನರ್ ಗಲಾಟೆಗೆ ಬಲಿಯಾದ ರಾಜಶೇಖರ್ ಪೋಸ್ಟ್ ಮಾರ್ಟಂ ವಿಚಾರದಲ್ಲೂ ಇದೀಗ ರಾಜಕೀಯದ ಆಟ ಶುರುವಾಗಿದೆ. ಮೃತದೇಹ ಸಿಗುತ್ತಲೇ ಪೋಸ್ಟ್ ಮಾರ್ಟಂ ಮಾಡದಂತೆ ನಾರಾ ಭರತ್ ರೆಡ್ಡಿ ಒತ್ತಡ ಹಾಕಿದ್ರು ಅಂತಾರೆ ರಾಮುಲು ಹಾಗೂ ರೆಡ್ಡಿ. 2-3 ಬಾರಿ ಪೋಸ್ಟ್ ಮಾರ್ಟಂ ಮಾಡಿದ್ದಾರೆ. ಪ್ರತಿ ಬಾರಿಯೂ ಗಾಲಿ ಜನಾರ್ದನ್ ರೆಡ್ಡಿಯನ್ನ ಸಿಕ್ಕಿ ಹಾಕಿಸಲು ಸಾಧ್ಯವಾ ಎಂಬೆಲ್ಲ ಕುತಂತ್ರಗಳು ನಡೆದಿವೆ ಅನ್ನೋದು ಜನಾರ್ದನ್ ರೆಡ್ಡಿ ಆರೋಪ. ರಾಜಶೇಖರನ್ ಅಂತ ಯುವಕ ಡೆತ್ ಆದಮೇಲೆ ಇದನ್ನ ಆ ಹುಡುಗ ಜೀವಂತ ಆಗಿದ್ದ. ಇಲ್ಲಿಂದ ಗಾಡಿಯಲ್ಲಿ ಪೊಲೀಸರು ತೊಗೊಂಡೋಗ್ತಾರ. ಈ ಪೊಲೀಸರು ತೊಗೊಂಡೋಗಂತ ಟೈಮ್ ಮಧ್ಯದಲ್ಲಿ ಆ ಹುಡುಗ ಜೀವ ಕಳ್ಕೊತಾನ. ಜೀವ ಕಳ್ಕೊಂಡ ನಂತರ ಅದನ್ನು ಪೋಸ್ಟ್ ಮಾರ್ಟಮದಲ್ಲಿ ಮಾಡಬೇಕಂದೇಳಿ ಅಲ್ಲಿ ಕೊಡ್ತಾರ. ಅವತ್ತು ರಾತ್ರಿ ಇವರು ಹಂಗೆ ಹೊತ್ಕೊಂಬರ್ಬೇಕಂತ ಪ್ರಯತ್ನ ಮಾಡ್ತಾರೆ. ಆ ಬಾಡಿನ ಹಂಗೆ ಹೊತ್ಕೊಂಬಂದ್ಬಿಡೋಕನ್ನೋ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾರೆ. ಅವ್ರು ಹೇಳಿದ್ದಾರೆ, ನೋಡಿರಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಬಾಡಿ ಹಿಂಗೆ ಕೊಡೋಕ್ಕಾಗಲ್ಲ, ಪೋಸ್ಟ್ ಮಾರ್ಟಮ್ ಮಾಡೇ ಕೊಡೋರು ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡಿದ್ದಾರೆ, ಬೆಳಗ್ಗೆ ತನಕ ಅಲ್ಲಿ ಫ್ರೀಜರಲ್ಲಿಟ್ಟು ಲಾಕ್ ಮಾಡಿ ಫ್ರೀಜರಿಂದ ಮತ್ತೆ ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವ್ರು ಏನು ಮಾಡಿದ್ದಾರೆ, ಗುಂಡು ಆರಿದೆ ಅಂತ ಹೇಳಿದ್ದಾರೆ. ಖಾಸಗಿ ಗುಂಡು ಮಣ್ಣುಗಳಿಂದ ಗುಂಡು ಆರಿದೆ ಅಂತೇಳಿ SP ಸಾಹೇಬ್ರು ಕೊಟ್ಟಿದ್ದಾರೆ. ಯಾರು ನಮ್ಮ ಚಿತ್ರದುರ್ಗ ಉಸ್ತುವಾರಿ SP ಸಾಹೇಬ್ರು ಕೊಟ್ಟಿದ್ದಾರೆ. ಕೊಟ್ಟಿದ ನಂತರ ಅವ್ರು ಏನು ಮಾಡಿದ್ದಾರೆ, ಪುನಃ ಅದರ ಗುಂಡು ಯಾರು ಆರಿಸಿದ್ದಾರೆ ಅಂದರೆ ಅಂಗರಕ್ಷಕರು, ಖಾಸಗಿ ಅಂಗರಕ್ಷಕರು ಅವರು ನಾರಾ ಭರತ್ ರೆಡ್ಡಿ ಅವರು ಹೇಳ್ತಾರೆ, ಇಲ್ಲ ನಾವು ಯಾವ ಗುಂಡು ಆರಿಸಿಲ್ಲ ಅಂತ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಅವ್ರು ಏನು ಹೇಳ್ತಾರೆ, ನಾವು ಯಾವುದು ಗುಂಡು ಆರಿಸಿಲ್ಲ ಅಂತಾರೆ. ಜನರು ಕನ್ಫ್ಯೂಷನ್.
ಇಷ್ಟೊಂದು ಮಹಾಬದಲ್ಲಿ ಜನಾರ್ದನ್ ರೆಡ್ಡಿ ಅವರೇನು ಸುಳ್ಳು ಹೇಳ್ತಾರೆ, ಇಲ್ಲಿ ನಾರಾ ಭರತ್ ರೆಡ್ಡಿ ಯಾರೊಬ್ಬರು ಸುಳ್ಳು ಹೇಳ್ತಾ ಇರಬೇಕಲ್ಲ ಇದರಲ್ಲಿ. ಹಂಗಾಗಿ ಇಬ್ಬರು ಕನ್ಫ್ಯೂಷನ್ ಆದಂತ ಹೇಳಿ ಅವ್ರೇನು ಮಾಡಿದಂತೆ ಆ ದೇಹದಲ್ಲಿ ಹಂಗೆ ಗುಂಡಿದ್ದು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಆ ಗುಂಡನ್ನು ತೆಗಿಲಾರ್ದಂತೆ ಹಂಗೆ ಅಂತ್ಯ ಸಂಸ್ಕಾರ ಮಾಡಬೇಕನ್ನೋ ಪ್ರಯತ್ನ. ಆಮೇಲೆ ಪ್ರಾಮಾಣಿಕವಾದಂಥ ಪೊಲೀಸ್ ಅಧಿಕಾರಿಗಳು ಬಂದು ಹಿಂಗೆ ನಾಡಿಗೆ ಕೊಡಲ್ಲ, ನಾವು ಕಾನೂನನ್ನು ಕೈ ತೊಗೊಳಕ್ಕಾಗಲ್ಲ ಅಂದರೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ 2 ಸಾರಿ ಮಾಡಿ ಅದಾದ ನಂತರ 1, 2, 3ನೇ ಬಾರಿ ಮಾಡಿ ಆ ಗುಂಡುಗಳನ್ನೆಲ್ಲ ಕೂಡ ಹೊರಗೆ ಅಂತ ಕೆಲಸ ಮಾಡಿದ್ರೆ ಅದೇನು ರಿಪೋರ್ಟ್ ಇದನ್ನು ನಾನು ಏನು ಇವತ್ತು ಪೋಸ್ಟ್ ಮಾರ್ಟಮ್ ನಡೆಯೋಂಥ ಟೈಮಲ್ಲಿ ಎಲ್ಲ ಕೂಡ ನನ್ನ ಹತ್ರ ಇದಾವೆ. ಒಂದು ಬಾಡಿನ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡುವಂಥ ಒಂದು ಪ್ರಯತ್ನ ಆಗಿರುವಂಥದ್ದು. ಮತ್ತು ಅವನು ಸೂರ್ಯನಾರಾಯಣ ರೆಡ್ಡಿ, ಯಾರು ಭರತ್ ರೆಡ್ಡಿ ಅವ್ರ ತಂದೆ, 2ನೇ ಬಾರಿ ಪೋಸ್ಟ್ ಮಾರ್ಟಮ್ಗೆ ಒತ್ತಾಯ ಮಾಡಿ ಅದರಲ್ಲಿ ನಮ್ಮನ್ನು ಏನಾದರೂ ಸಿಗಾಕಿಸ್ಲಿಕ್ಕೆ ಅವಕಾಶ ಇದೆ ಅಂತಂದರೆ ಪಾಪ ತಂದೆ ಅಂದಮೇಲೆ ಮಗನ ಮೇಲೆ ಆ ಕರುಣೆ ಇದ್ದೇ ಇರುತ್ತೆ. ನನ್ನ ಮಗನ ಕೊರಳಿಗೆ ಸುತ್ಕೊಳ್ತೆ ಅಂತೇಳಿ ಆ ಭಯದಲ್ಲಿ ಸ್ವಲ್ಪ ಯಾವಾಗಲೂ ಕೂಡ ಸೂರ್ಯನಾರಾಯಣ ರೆಡ್ಡಿ ಕ್ರಿಮಿನಲ್ ಥಿಂಕಿಂಗೇ ಮಾಡ್ತಾ ಇರ್ತೇನೆ. ಅಂದರೆ ಅಪೋನೆಂಟ್ಸ್ ಅವ್ರು ಏನಾದರೂ ಫೈರ್ ಮಾಡಿ ಡೆತ್ ಆಗಿದ್ದಾನ ಅನ್ನೋ ಅನುಮಾನದಿಂದ ನಮ್ಮ ಮೇಲೆ ಹಾಕುವಂಥ ಒಂದು ಪ್ರಯತ್ನದಲ್ಲಿ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೇರಿಕಾದಿಂದ ತರಿಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ ಒಂದು 100 ಜನನ ರೆಡಿ ಮಾಡ್ಕೊಳ್ಳಿ. ಬಸವರಾಜ್ 100 ಜನ ಅಲ್ಲ, ದಿನ 10,000 20,000 ಜನ ಬರ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್ ಅಲ್ಲ. ಅಂದರೆ ಆ ಸಾಮಾನ್ಯ ಜನರು ಕೂಡ ನಾಳೆ ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಆಗೋ ಟೈಮ್ನಲ್ಲಿ 100 ಮಂದಿಯಲ್ಲಿ ಇನ್ನೊಂದು 10 ಮಂದಿ ಸಾಯಿಲಿ ಅಂತಲೇ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡ್ತಾ ಇರೋದು. ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಬೇಕಂತ ಕನಸು ಕಂಡಿರೋ ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಒಂದು ಕಾನೂನು ಬಗ್ಗೆ ಗೌರವ ಇಲ್ದಂಗೆ ಬೀದಿಯಲ್ಲಿ ಹೋಗುವಂಥ ಒಬ್ಬ ಮನುಷ್ಯ, ಒಬ್ಬ ಸಾಮಾನ್ಯ ರೌಡಿ ಕೂಡ ಕಾನೂನು ಬಗ್ಗೆ ಅರಿವಿರ್ತೈತಾಗಲಿ, ನಿಮಗೆ ಅರಿವಿರಬೇಕಲ್ಲ. ಬಳ್ಳಾರಿಯಲ್ಲಿ ಮತ್ತೆ ಒಂದಾದ ರೆಡ್ಡಿ ಬ್ರದರ್ಸ್. ಗಲಾಟೆ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ಮನೆಗೆ ಕರುಣಾಕರ್ ರೆಡ್ಡಿ ಎಂಟ್ರಿ. ವಾಲ್ಮೀಕಿ ಗಲಾಟೆ ವೇಳೆ ಗಾಲಿ ಜನಾರ್ದನ್ ರೆಡ್ಡಿ ಹತ್ಯೆಗೆ ಸಂಚು ರೂಪಿಸಿದ್ರು ಎಂಬ ಆರೋಪವೇ ಇದೀಗ ರೆಡ್ಡಿ ಬ್ರದರ್ಸ್ ಒಗ್ಗೂಡಿಸಿದೆ. ಇಷ್ಟು ದಿನದ ವೈಮನಸ್ಸುಗಳನ್ನ ಮರೆತು ಜನಾರ್ದನ್ ರೆಡ್ಡಿ ಮನೆಗೆ ಬಂದು ತಮ್ಮನ ಕುಶಲೋಪರಿ ವಿಚಾರಿಸಿದ್ರು. ಬ್ಯಾನರ್ ಗಲಾಟೆಯನ್ನ ಖಂಡಿಸಿದ ಕರುಣಾಕರ್ ರೆಡ್ಡಿ ಸೂಕ್ತ ತನಿಖೆಗೆ ಒತ್ತಾಯಿಸಿದ್ರು. ಈ ಘಟನೆ ಬಗ್ಗೆ ಭಾಳ ಖಂಡಿಸಬೇಕಾಗ್ತದೆ. ಯಾಕಂದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಒಂದು ಘಟನೆಗಳಾಗಬಾರ್ದು. ಒಂದು ಬ್ಯಾನರ್ ವಿಚಾರಕ್ಕೆ ಒಬ್ಬ ಕಾರ್ಯಕರ್ತ ಸಾಯ್ತಾನೆ, ಗಲಾಟೆಗಳಾಗ್ತವೆ, ಎಷ್ಟೋ ಮಂದಿ ಬಂಧನ ಆಗ್ತಾರೆ, ಗಾಯಗಳಾಗ್ತವೆ ಅಂದರೆ ಭಾಳ ನೋವಿನ ವಿಚಾರ ಇದು. ಪ್ರೈವೇಟ್ ಗನ್ಮೆಂಟ್ಗಳು ಇಷ್ಟ ರೀತಿಯಲ್ಲಿ ಫೈರಿಂಗ್ ಮಾಡಿದ್ದು ನಾವು ಮೊಬೈಲಲ್ಲಿ ನಿಮ್ಮ ಟಿ ವಿಯಲ್ಲೇ ಭಾಳ ತೋರಿಸಿದ್ರಿ, ನ್ಯೂಸ್ 18ನಲ್ಲಿ. ಇದೆಲ್ಲ ನೋಡಿದಾಗ ಭಾಳ ನೋವಾಗ್ತದೆ. ಇಂಥ ಘಟನೆಗಳು ಆಗಬಾರ್ದಾಗಿತ್ತು, ಆಗಿದೆ. ಇದಕ್ಕೆ ಒಂದು ಕಠಿಣವಾದಂಥ ಕ್ರಮಗಳು ಸರ್ಕಾರದಿಂದ ಆಗ್ತದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಬೆಂಗಳೂರಿಗೆ ಕರೆತಂದಿದ್ದ ಗಲಭೆ ಪ್ರಕರಣದ 26 ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜನವರಿ 19ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಿಸಿ ಎಲ್ಲ ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಹಾಗೆ ಯಾರೇ ತಪ್ಪು ಮಾಡಿದ್ರೂ ಕ್ರಮ ನಿಶ್ಚಿತ ಅಂತಿದೆ ಸರ್ಕಾರ. ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗ್ಲಿ, ಅದಾದ್ಮೇಲೆ ಮಾತಾಡ್ತೀವಿ. ತನಿಖೆ ಪೊಲೀಸರು ಮಾಡಿದ್ದಾರೆ. ಈಗ 3 ಜನ ಅದು ಸತ್ಯ, ಅದು ಪ್ರೈವೇಟ್ ಗನ್ಮ್ಯಾನ್ ಇಂದ ಫೈರ್ ಆಗಿರೋದು ಸತ್ಯ. ರಾಜಶೇಖರ್ ಪ್ರೈವೇಟ್ ಗನ್ಮ್ಯಾನ್ ಇಂದ ಗುಂಡಿಂದ ಸತ್ತಿರೋದು ಸತ್ಯ. ಅದು ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗಂತೂ ಶಿಕ್ಷೆ ಆಗೇ ಆಗ್ತದೆ. ಈ ಮಧ್ಯೆ ಬಳ್ಳಾರಿ ಘಟನೆ ಬಗ್ಗೆ ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ವಿಫಲರಾಗಿದ್ದಾರೆ ಎಂದರು. ಲಾಠಿ ಚಾರ್ಜ್ ಮಾಡೋಕ್ಕೆ ಏನಾಗಿತ್ತು? ಇದ್ದಿದ್ದೇ ಅಷ್ಟು ಜನ, ಜಾಸ್ತಿ ಜನ ಸೇರೋಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ? IG ಇದ್ದಿಲ್ಲ, ನೀವ್ಯಾಕೆ ಮಾಡಿಸ್ಲಿಲ್ಲ? ಪಾಪ ಆಯ್ತಪ್ಪ, SP ಏನೋ ಮಾಡಲಿಲ್ಲ, ಪಾಪ ಅವನು ಇನ್ಎಫಿಷಿಯೆಂಟು. ಇವರೆಲ್ಲ ಇದ್ದಾರಲ್ಲ ಭಾಳ ಎಕ್ಸ್ಪರ್ಟ್ಗಳು, ಮಂತ್ಲಿ ಕಲೆಕ್ಷನ್ನವರು. ಮಟ್ಕಾದಂತೆ ಈ ಆಟದಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಹೋಯ್ತಿತ್ತು ಇವರಿಗೆಲ್ಲ ಹೋಗ್ತಿದೆ. ದುಡ್ಡು ವಸೂಲಿ ಮಾಡ್ಕೊಂಡು ಕೂತಿದ್ದೀರಾ ತಿಂಗಳು. ಸದ್ಯಕ್ಕೆ ಬಳ್ಳಾರಿಯ ಗಣಿಧೂಳು ತಣ್ಣಗಾಗಿದೆ. ಆದರೆ ಮತ್ತೊಂದು ಬಿರುಗಾಳಿ ಬಂದು ಯಾವ ಮಟ್ಟಿಗೆ ಆವರಿಸುತ್ತೋ ಅನ್ನೋದು ಮಾತ್ರ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ
ಬಳ್ಳಾರಿಯಲ್ಲಿ ನಡೆದಿರುವಂತಹ ಗಲಾಟೆ ಪ್ರಕರಣದಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಎಲ್ಲರದ್ದು ಒಂದೇ ಆಗ್ರಹ ಇರುವಂಥದ್ದು, ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅದು ದೊಣ್ಣೆ ಹಿಡ್ಕೊಂಡು ನಿಂತವ್ರಿಗಾದರೂ ಸರಿ, ಕಲ್ಲು ಎಸೆದವ್ರಿಗಾದರೂ ಸರಿ, ಗುಂಡು ಹಾರಿಸಿದವ್ರಿಗಾದರೂ ಸರಿ, ಪ್ರಕರಣಕ್ಕೆ ಒಂದು ನಿಜವಾದಂತಹ ಉತ್ತರ ಸಿಗಬೇಕು. ಆದರೆ ಅದು ಆ ಉತ್ತರ ಸಿಗೋದಕ್ಕಿಂತ ಮುಂಚಿತವಾಗಿ ರಾಜಕಾರಣಿಗಳು, ರಾಜಕೀಯದ ಹೇಳಿಕೆಗಳೇನಿದಾವಲ್ಲ, ಇವರು ಅವ್ರಿಗೆ, ಅವರು ಇವರಿಗೆ, ಇದರಿಂದಾಗಿ ನಿಜಕ್ಕೂ ಪೊಲೀಸರ ತನಿಖೆ ಸರಿಯಾದಂಥ ದಾರಿಯಲ್ಲಿ ನಡೆಯುತ್ತಾ ನಡೆಯಲ್ವಾ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಗಲಾಟೆ ನಂತರ ನಿಷೇಧಾಜ್ಞೆ ನೋಡಿ, KDP ಸಭೆ ನಡೆಯುವಂಥದ್ದು ಆಯಾ ಜಿಲ್ಲೆಗಳ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ. ಆದರೆ ಇಲ್ಲಿ ನಡೆದಿರುವಂಥದ್ದು ವೈಯಕ್ತಿಕವಾಗಿರ್ತಕ್ಕಂತಹ ವಾಗ್ದಾಳಿ, ವೈಯಕ್ತಿಕವಾಗಿರ್ತಕ್ಕಂಥ ಗಲಾಟೆ. ಒಬ್ರು ಇನ್ನೊಬ್ಬರ ಏನು ಶಾಸಕರ ಮೇಲೆ ಹೊಡೆದೇ ಬಿಡೋಣ ಅನ್ನೋ ರೀತಿಯಲ್ಲಿ ಹೋಗಿ ಅವ್ರ ಕೈ ಹಿಡ್ಕೊಂಡು ಇನ್ನೇನು ಬಾರಿಸಿ ಬಿಡೋಣ ಅನ್ನೋಂಥ ರೀತಿಯಲ್ಲಿ MLC ಕೈ ಎತ್ತಿದ್ದಾರೆ. ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು ಬೀದರ್ನಲ್ಲಿ ನಡೆದಿರುವಂತಹ KDP ಸಭೆಯಲ್ಲಿ. ರಣಾಂಗಣವಾಗಿತ್ತು ಇವತ್ತಿನ ಬೀದರ್ ಜಿಲ್ಲಾ ಪಂಚಾಯತ್ನ ಸಭಾಂಗಣ. ಅಲ್ಲಿ ಬಂದಿರುವಂತಹ ಪೊಲೀಸ್ ಅಧಿಕಾರಿ ಒಂದು ವೇಳೆ ಅಲ್ಲಿ ಇಲ್ಲದೇ ಇರ್ತಿದ್ರೆ ಗಲಾಟೆ ಯಾವ ಸ್ವರೂಪದಲ್ಲಿ ಆಗ್ತಿತ್ತು, ಹೆಂಗೆ ಹೊಡೆದಾಟ ಆಗ್ತಿತ್ತು ಅನ್ನೋದನ್ನು ನೀವು ಊಹಿಸಿಕೊಳ್ಬೋದು. ಅಷ್ಟರ ಮಟ್ಟಿಗೆ ಅದು ರಣಾಂಗಣ ಆಗಿತ್ತು. KDP ಸಭೆಯಲ್ಲಿ BJP ಶಾಸಕ ಸಿದ್ದು ಪಾಟೀಲ್, ಕಾಂಗ್ರೆಸ್ MLC ಭೀಮರಾವ್ ಪಾಟೀಲ್ ನಡುವೆ ಜಟಾಪಟಿ ನಡೆದಿದೆ. ಸಿದ್ದು ಪಾಟೀಲ್ ಮಾತಾಡ್ತಾ ಇದ್ರು, KDP ಸಭೆ ಒಳಗಡೆ ಮಾತನಾಡ್ತಿದ್ರು. ಆಗ ತಾನು ಕುಳಿತಲ್ಲಿಂದ ಎದ್ದು ಬಂದು ಹೊಡೆಯೋದಕ್ಕೆ ಬಂದಿದ್ದಾರೆ ಭೀಮರಾವ್ ಪಾಟೀಲ್. ಭೀಮರಾವ್ ಪಾಟೀಲ್ ಎದ್ದು ಬಂದಿರುವಂಥ ರೀತಿಯನ್ನು ನೋಡಿ ಹೆಂಗೆ ಏನು ಬಂದು ಹೊಡೆಯೋದೇ ಅನ್ನುವಂತಹ ರೀತಿಯಲ್ಲಿ ಹೊಡೆಯೋಕ್ಕೆ ಬಂದಿದ್ದಾರೆ. KDP ಸಭೆಯಲ್ಲಿ ಆಗಿರುವಂಥ ಘಟನೆ ಇದು. BJP ಶಾಸಕ ಸಿದ್ದು ಪಾಟೀಲ್ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ MLC ಭೀಮರಾವ್ ಪಾಟೀಲ್. ತಮ್ಮ ಪಕ್ಷದ ಸರ್ಕಾರ ಇದೆ ಅಂತ ಹೇಳಿದ ತಕ್ಷಣವೇ MLC ಈ ರೀತಿಯಾಗಿ ವಿರೋಧ ಪಕ್ಷದ ಶಾಸಕರ ಮೇಲೆ ಕೈ ಎತ್ತೋದಕ್ಕೆ ಸಾಧ್ಯನಾ, ಅದು ನಮ್ಮ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಮಾಡಬೇಕಾಗಿರುವಂಥದ್ದು. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಬ್ಬರಿಗೊಬ್ಬರು ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡಿದ್ದಾರೆ ಶಾಸಕರು ಅನ್ನೋದನ್ನು ಕೂಡ ಮರೆತು ಅಷ್ಟು ಜನ ಅಧಿಕಾರಿಗಳ ಸಮ್ಮುಖದಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ಬಾಯಿಗೆ ಬಂದಂಗೆ ಮಾತನಾಡ್ಕೊಂಡಿದ್ದಾರೆ. ಆದರೆ ಹಿಂದಿನ ಸಾಲಿನಲ್ಲಿ ಕುಳಿತಿರುವಂತಹ ಅಧಿಕಾರಿಗಳೆಲ್ಲರೂ ಕೂಡ ಇವರ ಗಲಾಟೆಯನ್ನು ನೋಡ್ತಾ ಕುಳಿತಿದ್ರು, ಹೆಂಗೆ ಗಲಾಟೆ ಮಾಡ್ತಿದ್ದಾರೆ ಅಂತ. ಹುಮನಾಬಾದ್ ಪಟ್ಟಣದ ಚಿಕ್ಕಪೇಟೆನಲ್ಲಿ ನಿರ್ಮಾಣಗೊಳ್ತಾ ಇರುವಂತಹ ಲೇಔಟ್ ವಿಚಾರವಾಗಿ ಈ ಗಲಾಟೆ ನಡೆದಿದೆ. ಇದು ಯಾವುದೇ ಅಭಿವೃದ್ಧಿ ವಿಚಾರಗಳ ವಿಷಯದಲ್ಲಿ ಶಾಸಕರೇನೋ ತಪ್ಪು ಮಾತನಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ MLC ಹೊಡೆಯಕ್ಕೆ ಬಂದಿರೋದಲ್ಲ, ಬದಲಿಗೆ ಅಕ್ರಮ ಲೇಔಟ್ ಆಗಿದೆ ಅಂತ ಹೇಳುವಂಥ ಪ್ರಶ್ನೆ ಎತ್ತಿದ್ದಕ್ಕೆ ಆ ಅಕ್ರಮ ಲೇಔಟ್ನ ಪಾಲುದಾರ ಅಂತ ಇದೇ MLCಯ ಮೇಲೆ ಆರೋಪ ಇದೆ. ಹುಮನಾಬಾದ್ ಸರ್ವೆ ನಂಬರ್ 204 ಮತ್ತು 250 ಅರಣ್ಯ ಇಲಾಖೆ ಜಾಗದಲ್ಲಿ ಒತ್ತುವರಿ ಆಗಿದೆ ಅನ್ನುವಂತಹ ಆರೋಪ ಮತ್ತು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ಇರುವಂಥದ್ದು ಚಿಕ್ಕಪೇಟೆ ಸರ್ವೆ ನಂಬರ್ 30, 31 ಮತ್ತು 34ರಲ್ಲಿ ಲೇಔಟ್ ನಿರ್ಮಾಣ ಆಗ್ತಾ ಇದೆ. ಅದರಲ್ಲಿ ಅಕ್ರಮ ಆಗಿದೆ, ಜಮೀನು ಒತ್ತುವರಿ ಆಗಿದೆ ಅನ್ನುವಂತಹ ಆರೋಪವನ್ನು ಶಾಸಕ ಸಿದ್ದು ಪಾಟೀಲ್ರು ಮಾಡಿದ್ದಾರೆ. ಲೇಔಟ್ ನಿರ್ಮಾಣದಲ್ಲಿ ಕಾಂಗ್ರೆಸ್ MLC ಭೀಮರಾವ್ ಪಾಟೀಲ್ ಪಾರ್ಟ್ನರ್ಶಿಪ್ ಬಗ್ಗೆಯೂ ಕೂಡ ಆಕ್ಷೇಪವನ್ನು ಎತ್ತಿದ್ದಾರೆ. ಯಾಕಂದರೆ ಅಲ್ಲಿ MLC ಭೀಮರಾವ್ ಪಾಟೀಲ್ರು ಪಾರ್ಟ್ನರ್ಶಿಪ್ ಅನ್ನು ಹೊಂದಿದ್ರು ಅನ್ನುವಂಥ ಆರೋಪವನ್ನು ಇಲ್ಲಿ ಸಿದ್ದು ಪಾಟೀಲ್ರು ಮಾಡಿದ್ದಾರೆ. ಈ ಒಂದು ಲೇಔಟ್ಗೆ ಸಂಬಂಧಪಟ್ಟಂತೆ ಯಾವಾಗ ತನ್ನ ವಿಚಾರಕ್ಕೆ ಬಂದರೂ ಆಗ ತಾಳ್ಮೆ ಕಳ್ಕೊಂಡು ಬಿಟ್ಟಿದ್ದಾರೆ. ಇದ್ದಿದ್ದನ್ನು ಇದ್ದಂಗೆ ಹೇಳಿದಾಗ ಎದ್ದು ಬಂದು ಎದೆಗೆ ಹೋದ್ನಂತೆ. ಆ ಥರದ ಪರಿಸ್ಥಿತಿ ಇಲ್ಲಿ ಇತ್ತು. ಆ ಗಾದೆಯ ರೀತಿಯಲ್ಲಿ ಇಲ್ಲಿ ನಡೆದಿದೆ. ಇವರು ಏನು ಹೇಳಿದರೆ ಹೇಳಿದ ತಕ್ಷಣ ಅವರು ಎದ್ದು ಬಂದು ಇನ್ನೇನು ಹೊಡೆದೇ ಬಿಡುವುದು ಅನ್ನೋಂಥ ರೀತಿಯಲ್ಲಿ ಬಂದು ಕೈ ಎತ್ತಿದ್ದಾರೆ. ಕಳೆದ KDP ಸಭೆಯಲ್ಲಿ ಸಚಿವರನ್ನ ಶಾಸಕ ಸಿದ್ದು ಪಾಟೀಲ್ರು ಪ್ರಶ್ನೆ ಮಾಡಿದ್ರು, ಆದರೆ ಅದಕ್ಕೆ ಸಮರ್ಪಕವಾದಂಥ ಉತ್ತರ ಅಧಿಕಾರಿಗಳಿಂದ ಆವಾಗ ಸಿಕ್ಕಿರಲಿಲ್ಲ. ಅಧಿಕಾರಿಗಳ ಉತ್ತರ ಸರಿಯಿಲ್ಲ ಅಂತ ಇವತ್ತಿನ ಸಭೆಯಲ್ಲಿ ಶಾಸಕ ಸಿದ್ದು ಪಾಟೀಲ್ರು ಮತ್ತೆ ಅದನ್ನು ಮರುಪ್ರಶ್ನೆಯನ್ನು ಹಾಕಿದ್ದಾರೆ. ಏನಿದು ಅನ್ನುವಂಥದ್ದನ್ನು ಪ್ರಸ್ತಾಪಿಸಿದ್ದಾರೆ. ಯಾವಾಗ ಎರಡನೇ ಬಾರಿ ಮಾತನಾಡಿದ್ರು ಭೀಮರಾವ್ ಪಾಟೀಲ್ರು ತಾಳ್ಮೆ ಕಳ್ಕೊಂಡಿದ್ದಾರೆ. ಸಿದ್ದು ಪಾಟೀಲ್ ಪ್ರಶ್ನೆಗೆ ಸಚಿವರ ಬದಲು MLC ಭೀಮರಾವ್ ಪಾಟೀಲ್ ಕುಳಿತಲ್ಲಿಂದಲೇ ಉತ್ತರ ಕೊಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ಇವರು ಸಿದ್ದು ಪಾಟೀಲ್ರು ಈ ವಿಚಾರವನ್ನು ಪ್ರಸ್ತಾಪಿಸ್ತಿದ್ರು ಆ ಸಂದರ್ಭದಲ್ಲಿ ಆಗ ಸಚಿವರನ್ನ ಕೇಳಿದರೆ ನೀವ್ಯಾಕೆ ಹೇಳ್ತೀರಾ ಅಂತ ಹೇಳಿ ಹುಮನಾಬಾದ್ ಶಾಸಕ ಸಿದ್ದು ಪಾಟೀಲ್ ಆಕ್ಷೇಪವನ್ನು ಎತ್ತಿದ್ದಾರೆ. ನೀವ್ಯಾಕೆ ಹೇಳ್ತೀರಿ, ಸಚಿವರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಸಚಿವರ ಉತ್ತರಕ್ಕೆ ಅಥವಾ ಪ್ರತಿಕ್ರಿಯೆಗೆ ಅಥವಾ ಇಂಟರ್ವೆನ್ಷನ್ಗೆ ಕಾಯಲಿಲ್ಲ ಭೀಮರಾವ್ ಪಾಟೀಲ್ರು. ತನ್ನ ಬಾಹುಬಲದ ಪ್ರದರ್ಶನಕ್ಕೆ ಅವರು ಮುಂದಾಗಿದ್ದಾರೆ. ಸಿದ್ದು ಪಾಟೀಲ್ ಕುಳಿತಿದ್ದ ಸ್ಥಳಕ್ಕೆ ಎದ್ದು ಬಂದು ಹಲ್ಲೆಗೆ ಮುಂದಾಗಿದ್ದಾರೆ MLC ಭೀಮರಾವ್ ಅವರು ಹೊಡೆಯೋಕ್ಕೆ ಬಂದಿದ್ದಾರೆ, ನೇರವಾಗಿ ಹೊಡೆಯೋಕ್ಕೆ ಬಂದಿದ್ದಾರೆ.
ಅಷ್ಟರ ಮಟ್ಟಿಗೆ ನಡೆದಿರುವಂತಹ ಗಲಾಟೆ ಇದು. ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ. ಗೊತ್ತಾಗುತ್ತೆ ಇಲ್ಲಿ ಇಬ್ಬರು MLCಗಳ ನಡುವೆ ನಡೆದಿರುವಂತಹ ಗಲಾಟೆಯನ್ನು ನೋಡಿದರೆ ಯಾವ ಸ್ವರೂಪದಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಅದಾದ ನಂತರ ಯಾವಾಗ ಈ ಶಾಸಕರ ನಡುವೆ ಗಲಾಟೆ ಆಯಿತು ಅದಾದ ನಂತರ ಹುಮನಾಬಾದ್ನಲ್ಲಿ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ಕಾರಣ ನೋಡಿ, ಏನು ಕಾರಣಕ್ಕಾಗಿ ಹುಮನಾಬಾದ್ನಲ್ಲಿ ನಿಷೇಧಾಜ್ಞೆ? ಇವರು ಆಡ್ಕೊಂಡಿರುವಂಥ ಜಗಳಕ್ಕೆ ಸಾಮಾನ್ಯ ಜನ ಅನುಭವಿಸಬೇಕಾಗಿರುವಂಥದ್ದು, ಸಾಮಾನ್ಯ ಜನ ತೊಂದರೆಯನ್ನು ಅನುಭವಿಸಬೇಕಾಗಿದೆ. ಇವರು MLC ಒಂದು ಲೇಔಟ್ನಲ್ಲಿ ಪಾರ್ಟ್ನರ್ಶಿಪ್ ಹೊಂದಿದ್ದಾರೆ ಅನ್ನುವಂತಹ ವಿಚಾರವನ್ನು ಶಾಸಕರು ಪ್ರಸ್ತಾಪಿಸಿದ್ದಕ್ಕೆ ಈಗ ಜನ ಶಿಕ್ಷೆಯನ್ನು ಅನುಭವಿಸಬೇಕಂತ ಪರಿಸ್ಥಿತಿ. ಶಾಸಕ ಗಲಾಟೆ ಹಿನ್ನೆಲೆಯಲ್ಲಿ ಹುಮನಾಬಾದ್ ತಾಲೂಕಿನಾದ್ಯಂತ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ಯಾರಿಗೂ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರ ಹೇಳಿದ್ರಂತೆ ಹಾಗಾಯಿತು ಇಲ್ಲಿನ ಪರಿಸ್ಥಿತಿ. ಆ ರೀತಿಯಾಗಿ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ಮತ್ತು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಯಾಕಂದರೆ ಶಾಸಕರು ಮತ್ತು MLC ಅವರ ಬೆಂಬಲಿಗರು ಗಲಾಟೆಯನ್ನು ಎಬ್ಬಿಸಬಾರದು ಅಂತ ಹೇಳಿ. ಯಾಕಂದರೆ ಇವರೇ ಗಲಾಟೆ ಮಾಡ್ಕೊಂಡ ನಂತರ ಇನ್ನು ಅವ್ರ ಬೆಂಬಲಿಗರು ಸುಮ್ಮನೆ ಇರ್ತಾರಾ ಅಂತೇಳಿ ಪೊಲೀಸರಿಗೆ ಸಹಜವಾಗಿದೆ ಆತಂಕ ಆಗುತ್ತೆ. ಈ ಕಾರಣಕ್ಕಾಗಿ ಅವರು ಈಗ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ. ಯಾರೂ ಕೂಡ ಗುಂಪಾಗಿ ತಿರುಗದಂತೆ ಸೂಚನೆಯನ್ನು ನೀಡಲಾಗಿದೆ. ಯಾರು ಕೂಡ ಗುಂಪಾಗಿ ಹೋಗೋಂಗಿಲ್ಲ. ಯಾಕಂದರೆ ಗುಂಪಾಗಿ ಹೋಗೋದಕ್ಕೆ ಅಲ್ಲಿ ಗುಂಪಿನಲ್ಲಿರುವಾಗಲೇ ಹೊಡೆಯೋದಕ್ಕೆ ಹೋಗಿರುವಂಥ ಘಟನೆ ನಡೆದಿದೆ. ಶಾಸಕರ ಮೇಲೆ MLCನೇ ಹೊಡೆಯೋದಕ್ಕೆ ಹೋಗಿರುವಂಥ ಘಟನೆ KDP ಮೀಟಿಂಗ್ನಲ್ಲಿ ನಡೆದಿದೆ. ಮುನ್ನೆಚ್ಚರಿಕೆಯಾಗಿ MLA ಮತ್ತು MLC ಮನೆಗಳಿಗೆ ಪೊಲೀಸ್ ವಿಶೇಷ ಭದ್ರತೆಯನ್ನು ಒದಗಿಸಲಾಗಿದೆ. ಜಾಸ್ತಿ ಭದ್ರತೆಯನ್ನು ಹಾಕಿದ್ದಾರೆ. ಜನ ತಿರುಗಾಡುವಂಗೆ ಇಲ್ಲ ಇವರ ಗಲಾಟೆಯ ಕಾರಣದಿಂದಾಗಿ. ಮನೆಗಳ ಎದುರು ಜನ ಸೇರಿದಂತೆ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನು ಕೊಡಲಾಗಿದೆ. ಇಬ್ಬರ ಮನೆಗಳಿಗೂ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯ ನಂತರ ಸಿದ್ದು ಪಾಟೀಲ್ ಮಾತನಾಡಿದರೆ, ಹಾಗೆಯೇ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಕೇಳಿದಾರ ಇದ್ರ ಬಗ್ಗೆ ತನಿಖೆ ಮಾಡ್ಬೇಕಾ, ಏನಾಗಿದೆ ಏನಿಲ್ಲ ಮತ್ ಯಾಕೆ ಆಗ್ತಾ ಇದೆ ಅಂತ. ಹುಮನಾಬಾದ್ ಮತ್ತೆ ಕ್ಷೇತ್ರದಾಗೆ ಆಗ್ತಾ ಇದೆ ಅಂತ ನಾವು ಕೂಡ ಗಮನಿಸಬೇಕು. ಗೊತ್ತಾ, MLCಗಳು ಅಂದ್ರ ಒಬ್ರಿಗೆ 41 ಕ್ಷೇತ್ರಗಳು ಬರ್ತಾವ, ಒಬ್ರಿಗೆ 6 ಕ್ಷೇತ್ರಗಳು ಬರ್ತಾವ. ಆದ್ರೆ ಹುಮನಾಬಾದ್ ನಲ್ಲಿ ಯಾಕೆ ಆಗ್ತಿದೆ ಅಂತ ಅದು ಕ್ವಶನ್ ಮಾಡ್ಬೋದು. ಅವ್ರಿಗೆ ಹುಮನಾಬಾದ್ ಬಿಟ್ಟು ಯಾವ್ದು ಕೂಡ ಕಾಣ್ತಾ ಇಲ್ಲ. ಹುಮನಾಬಾದ್ ಇಂತ ಯುವಕರು MLA ಆಗೋದು ಅವ್ರಿಗೆ ಪಸಂದಿಲ್ಲ. ಅವ್ರ ಅಣ್ಣದೇರಿ ಆಗ್ಬೇಕು, ಅವ್ರ ತಮ್ಮದೇರಿ ಆಗ್ಬೇಕು, ಅವ್ರ ಮಕ್ಕಳೇ ಆಗ್ಬೇಕು. ಈ ಲಾಸ್ಟಿಗೆ ಅವ್ರ ಮನೆಗೆ ಅವರ ಪ್ರಾಣಿಗಳು ಇದ್ರು ಅದಕ್ಕೆ ಮಾಡ್ತಾರ. ತಾವೆಲ್ಲರೂ ಇವತ್ತು ಗೌರವಯುತವಾಗಿ ಸಹೋದರತ್ವ ಮತ್ತೆ ಸಾಮರಸ್ಯದಿಂದ ಈ ಜಿಲ್ಲೆ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮ ಮಾಡಬೇಕಾಗ್ತದೆ. ಯಾವುದೇ ವೈಯಕ್ತಿಕ ದ್ವೇಷಗಳಿಗೆ ಅವಕಾಶ ಕೊಡದೆ ನಾವೆಲ್ಲರೂ ಒಗ್ಗಟ್ಟಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿಯೋಣ. ಪ್ರತಿಯೊಬ್ಬರು ಶಾಂತಿ ಕಾಪಾಡಬೇಕು, ಮತ್ತೆ ಪ್ರತಿಯೊಬ್ಬರು ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿ ಎರಡೂ ಕಡೆಯವರಿಗೆ ನಾನು ವಿನಂತಿಯನ್ನು ಮಾಡುತ್ತೇನೆ. ಮಕ್ಕಳು ಗಲಾಟೆ ಮಾಡ್ಕೊಂಡ ನಂತರ ಮೇಷ್ಟ್ರು ಬಂದು ಬುದ್ಧಿವಾದ ಹೇಳಿದ ರೀತಿಯಲ್ಲಿ ಅವರಿಗೆ ಒಂದು ಆದರ್ಶದ ಪಾಠವನ್ನು ಮಾಡಿದ ರೀತಿಯಲ್ಲಿ ಈಶ್ವರ್ ಖಂಡ್ರೆ ಅವರು ಈ ಗಲಾಟೆ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆದರೆ ಈಶ್ವರ್ ಖಂಡ್ರೆ ಅವರ ಸಮ್ಮುಖದಲ್ಲೇ ನಡೆದಿರ್ತಕ್ಕಂತಹ ಗಲಾಟೆ ಇದು. ಈಶ್ವರ್ ಖಂಡ್ರೆ ಅವರು ಕೂಡ ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ಯಾಕಂದರೆ ಇಲ್ಲಿ ನಿಜಕ್ಕೂ ಅಕ್ರಮ ಆಗಿದೆ ಅಂತ ಹೇಳಿ. ಆದರೆ ಇಷ್ಟು ಸಿಟ್ಟು ಬರಬೇಕು ಅಂದರೆ ಭೀಮರಾವ್ ಪಾಟೀಲ್ರಿಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಸಕಾರಣ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇಲ್ಲದೆ ಹೋದರೆ ಈಗ ಸಾಮಾನ್ಯ ಜನರಿಗೆ ಅಲ್ಲಿ ಕುಡಿಯೋ ನೀರು ಸಿಗ್ತಾ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇದೆ ಅನ್ನೋಂಥರ ಬಗ್ಗೆ ಚರ್ಚೆ ಮಾಡಿದಾಗ ನೋಡೋ ಒಬ್ಬ MLC ಎದ್ದುಕೊಂಡು ಬಂದು ಹೀಗೆ MLAಗೆ ಹೊಡಿಯೋಕ್ಕೆ ಬರಲಿ ನೋಡೋಣ, ಅದ್ಯಾವುದು ನಡೆಯೋದಿಲ್ಲ. ಇಲ್ಲಿ ಅವರವರ ವೈಯಕ್ತಿಕ ಕಾರಣಗಳಿಗಾಗಿಯೇ ಈ ರೀತಿಯಾಗಿ ಸಿಟ್ಟು ಬಂದಿರುವಂಥದ್ದು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಹೀಗಾಗಿ ಈ ಅಕ್ರಮವನ್ನು ಕಡಿವಾಣ ಹಾಕುವಂಥ ಜವಾಬ್ದಾರಿ ಕೂಡ ಅದೇ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಈಶ್ವರ್ ಖಂಡ್ರೆ ಅವರ ಮೇಲಿರುವಂಥದ್ದು.